ಥರ ಎಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗಳಿಗೆ NH75ನ ದೋಣಿಗಳಿಂದ ಮುಂದೆಯಾಗಿ ಕೆಸಗನಹಳ್ಳಿಯಿಂದ ಮುಂದೆಯಾಗಿ ಎತ್ತಿನಹೊಳೆ ಪ್ರಾಜೆಕ್ಟ್ ಏನು ನಡೀತಿದೆ ಅಲ್ಲಿಂದ ಮಾರನಹಳ್ಳಿವರೆಗಿನ ಈ ವಿಡಿಯೋ ಅಪ್ಡೇಟ್ ಆಗಿರ್ತದೆ. ಕಳೆದ ವರ್ಷ ಮಳೆಗಾಲ ಸ್ಟಾರ್ಟ್ ಆಗುವ ಮುಂಚೆ ನನಗೆ ವಿಡಿಯೋನ ತೋರಿಸಿದ್ದೆ. ನೀವು ನೋಡುವಂಥ ಬ್ರಿಡ್ಜು ಎಡಬದಿಯ ಬ್ರಿಡ್ಜ್ ಈಗ ರೆಡಿಯಾಗಿದೆ. ಎಡಬದಿಯ ಬ್ರಿಡ್ಜ್ ಜೊತೆಗೆ ರೆಡಿಯಾಗೋ ಜೊತೆಗೆ ಅದರ ಮುಂದೆ ಇಲ್ಲಿರುವಂಥ ಮನೆಯನ್ನು ಡೆಮೊಲಿಷ್ ಮಾಡಿ ಇಲ್ಲಿ ನೇರವಾದ ರಸ್ತೆಯನ್ನು ಮಾಡಲಿಕ್ಕೆ ಏನು ಕೆಳಗಿನ ಪದರದ ಲೇಯರ್ನ ಬೆಡ್ಡಿಂಗ್ ಹಾಕುವಂಥ ಕೆಲಸಗಳನ್ನು ಸ್ವಲ್ಪ ಮಾಡ್ಕೊಂಡಿದ್ದಾರೆ. ದೋಣಿಗಲ್ಲಿಂದ ಮಾರನಹಳ್ಳಿಗೆ ಕೇವಲ 8-9 ಕಿಲೋಮೀಟರ್ ರಸ್ತೆ ಇದು. ಈ 8-9 ಕಿಲೋಮೀಟರ್ ರಸ್ತೆಯನ್ನು ಪೂರ್ತಿ ಗುಡ್ಡ ಎಡಬದಿಯಲ್ಲಿ ಮತ್ತು ಎರಡೂ ಬದಿಯಲ್ಲಿ ಹೆಚ್ಚಾಗಿ ಗುಡ್ಡಗಳು ಸಿಗುವ ಕಾರಣ ಈ ರಸ್ತೆ ಕಾಮಗಾರಿ ವಿಳಂಬ ಮತ್ತು ನೇರವಾಗಿ ಮಾಡುವಂಥ ರಸ್ತೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ನೀವು ಬಲಬದಿಯಲ್ಲಿ ನೋಡ್ಬೋದು, ಈಗ ತಡೆಗೋಡೆಯನ್ನು ಕಟ್ಟುವಂಥ ಕೆಲಸವನ್ನು ಮಾಡಿರ್ತಾರೆ. ಅದು ಯಾವುದೇ ರೀತಿಯ ಕಾಂಕ್ರೀಟ್ ವಾಲ್ಗಳಾಗಿರೋದಿಲ್ಲ, ಕೇವಲ ಕಲ್ಲಿನಿಂದ ತಡೆಗೋಡೆಯನ್ನು ಕಟ್ಟುವಂಥ ಕೆಲಸವನ್ನು ಮಾಡಿರ್ತಾರೆ. ಅದನ್ನು ಇಲ್ಲಿಯ ಸ್ಥಳೀಯರು ಈ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರ್ತಾರೆ. ಅದು ಯಾವ ರೀತಿಯಾದಂಥ ಕಳಪೆ ಕಾಮಗಾರಿಯಲ್ಲಿ ಮಾಡಿದ್ದಾರೆ ಅಂತೇಳಿ ಅಂತ. ನಾವೀಗ ಏನು ಹೋಗ್ತಾ ಇರುವಂಥ ಏರಿಯಾ ನೋಡಿ, ನೇರವಾದ ರಸ್ತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಈಗ ಮುಂಚೆ ಈ ರೀತಿಯಾದ ಆ ಕ್ರಾಸ್ಗಳಿದ್ದದ್ದು ಈಗೆಲ್ಲ ನೇರವಾಗಿ ಮಾಡುವಂಥ ಸ್ವಲ್ಪ ರಸ್ತೆಯನ್ನು ಮಾಡಿದ್ದಾರೆ. ಜೊತೆಗೆ ಸ್ವಲ್ಪ ವೇಗವಾದಂಥ ಕೆಲಸವನ್ನು ಮಾಡುವಂಥ ನಿಟ್ಟಿನಿಂದ ಇನ್ನೇನು ಕೇವಲ 1-2 ತಿಂಗಳಲ್ಲಿ ಈ ಭಾಗದ ಕೆಲಸವನ್ನು ಮುಗಿಸ್ಬೇಕು ಅಂತೇಳಿ ಅಂತ. ಯಾಕೆಂದರೆ ಚೌಲ್ಗೆರೆ ಎನ್ನುವ ಭಾಗದಲ್ಲಿ ಹಾಸನ ಮಾರನಹಳ್ಳಿಯ ಟೋಲನ್ನು ಆಲ್ರೆಡಿ ಓಪನ್ ಮಾಡಿರ್ತಾರೆ. ಓಪನ್ ಮಾಡಿರುವ ಕಾರಣ ಈ ರಸ್ತೆಯನ್ನು ಈ ಏಪ್ರಿಲ್-ಮೇ ಒಳಗಡೆ ಆದಷ್ಟು ಕೆಲಸವನ್ನು ಮುಗಿಸ್ಬೇಕು ಅಂತೇಳಿ ಅಂತ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಕಳೆದ ವರ್ಷ ದೊಡ್ಡ ತಪ್ಪಲಿಯಲ್ಲಿ ಲ್ಯಾಂಡ್ಸ್ಲೈಡ್ ಆದಂತಹ ಜಾಗ ಇದು. ಆ ಭಾಗಕ್ಕೆ ಈಗ ಮತ್ತೆ ಮಳೆಗಾಲದಲ್ಲಿ ಯಾವ ರೀತಿಯ ತೊಂದರೆಗಳು ಆಗ್ತದೆ ಅಂತೇಳಿ ನಾವು ಗೊತ್ತಿಲ್ಲ. ಆದರೆ ನೀವು ನೋಡ್ಬೋದು, ಈಗ ಇಲ್ಲಿ ಒಂದು 3-4 ಅಡಿ 5-6 ಅಡಿ ಇರುವಂಥ ಒಂದು ತಡೆಗೋಡೆಯನ್ನು ನಿರ್ಮಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಆ ಭಾಗದ ಗುಡ್ಡವನ್ನು ಬಗೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಭಾಗದ ಕೆಲಸ ಆಗ್ತದೆ ಎನ್ನುವ ಒಂದು ಮನೋಭಾವ ಇದೆ. ಯಾಕೆಂದರೆ ನೋಡಿ, ಈ ಗುಡ್ಡವನ್ನು ಎಲ್ಲ ರೀತಿಯಲ್ಲಿ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅದಕ್ಕೆ ತಡೆಗೋಡೆಯನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಕಾಂಕ್ರೀಟ್ ವಾಲಿನ ತಡೆಗೋಡೆ ಆಗಿರೋದಿಲ್ಲ. ಇದು 2022ರಲ್ಲಿ ಈ ಭಾಗದಲ್ಲಿ ಕುಸಿದಂಥ ಜಾಗ ಇದು. ಕಳೆದ ವರ್ಷ ಕುಸಿದದ್ದು ಹಿಂದೆ 2024ರಲ್ಲಿ ಕುಸಿದಂಥ ಜಾಗ ನಿಮಗೆ ಹಿಂದೆ ತೋರಿಸಿದ್ದು. ಈ ಭಾಗ ಎಲ್ಲ 2022 ಕುಸಿದಂಥ ಜಾಗ. ಈಗ ಅದನ್ನು ಮತ್ತೆ ಸ್ವಲ್ಪ ತೆಗೆದು ಕೆಲಸವನ್ನು ಮಾಡುವಂಥ ಕಾಮಗಾರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ 8-9 ವರ್ಷಗಳಿಂದ ಆಗದಿರುವಂಥ ಕೆಲಸ ಕೇವಲ 7-8 ತಿಂಗಳಲ್ಲಿ ಮಾಡುವಂಥ ಭರದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಒಂದು ಆಘಾತಕಾರಿಯ ವಾತಾವರಣ. ಯಾಕೆ ಅಂದರೆ ಸಿಮೆಂಟ್ ರಸ್ತೆಗೆ
ಕ್ಯೂರಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಇವರು ಕೇವಲ ರಸ್ತೆಯನ್ನು ಹಾಕಿ, ಸಿಮೆಂಟ್ ರಸ್ತೆಯನ್ನು ಹಾಕಿ 7-8 ದಿವಸಗಳಲ್ಲಿ ಆ ರಸ್ತೆಯನ್ನು ಓಡಾಡಲಿಕ್ಕೆ ಜನಗಳಿಗೆ ಬಿಡ್ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ. 7-8 ದಿನಗಳಲ್ಲಿ ಬಿಡ್ಕೊಡೋದು ನೋಡಿ. ನೀವು ನೋಡ್ಬೋದು, ಇಲ್ಲಿ ರಸ್ತೆಗಳು ಗುಂಡಿ ಬಿದ್ದಿದೆ, ಸಿಮೆಂಟ್ ರಸ್ತೆಗಳು. ಈ ರಸ್ತೆಗಳು ಮಾಡಿ ಇನ್ನೂ ಓಪನ್ನೇ ಆಗಿಲ್ಲ, ಆಗಲೇ ನೋಡಿ ರಸ್ತೆಯ ಕಾಮಗಾರಿ, ಕಳಪೆ ಕಾಮಗಾರಿ ನಿಮಗೆ ನೀಟಾಗಿ ಕಾಣಿಸ್ತದೆ. ಇನ್ನೂ 2-3 ಕಡೆ ತೋರಿಸ್ತೇನೆ ಈಗ. ಇಲ್ಲಿ ಇದು ನಮಗೆ ತೊಂದರೆಯನ್ನು ಯೋಚನೆ ಮಾಡ್ತಿರೋಂಥದ್ದು. ಇನ್ನು ರಸ್ತೆ ಓಪನ್ ಆಗುವ ಮುಂಚೆನೇ ನೋಡಿ, ಇಲ್ಲಿ ಈ ಭಾಗದ ರಸ್ತೆಗಳು ಹಾಳಾಗಿದೆ. ನೀವು ಇಲ್ಲಿ ನೋಡ್ಬೋದು, ಸಿಮೆಂಟ್ ರಸ್ತೆ, ಇನ್ನೂ ರಸ್ತೆ ಓಪನ್ ಆಗಿಲ್ಲ, ಅದರಲ್ಲಿ ಗುಂಡಿ ಬಿದ್ದಿರುವಂಥ ರಸ್ತೆಗಳಿದೆ. ಈ ರೀತಿಯಾದಂಥ ಕಳಪೆ ಕಾಮಗಾರಿಯನ್ನು ಸಕಲೇಶ್ಪುರ ಮಾರ್ನಲ್ಲಿ ಕೆಲಸ ಮಾಡುತ್ತಿರುವಂಥ ರಾಜ್ಕಮಲ್ ಕಂಪನಿಯವರು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ರಸ್ತೆ ಮತ್ತೆ ಗುಂಡಿ ಬಿದ್ದರೆ ಏನು ಅನ್ನೋದು ಕ್ವಶನ್ ಆಗ್ತದೆ. ಇಲ್ಲಿಂದ ಸ್ವಲ್ಪ ಮಾರ್ನಹಳ್ಳಿಯವರೆಗಿನ ಕೆಲಸವನ್ನು ಸ್ವಲ್ಪ ಮಾಡುವಂಥ ವೇಗವನ್ನು ಕೊಟ್ಟಿದ್ದಾರೆ. ಹೆಚ್ಚಿನಾಗಿ ಆ ದೊಡ್ಡತಪ್ಲೆ ಭಾಗ ಏನಿದೆ, ದೊಡ್ಡತಪ್ಲೆ ಏರಿಯಾದ ಭಾಗ ಏನಿದೆ, ಅಲ್ಲಿಯವರೆಗೆ ಕೆಲಸ ಈಗ ಮುಖ್ಯವಾಗಿ ಆಗಬೇಕಾಗಿರ್ತದೆ. ಇದು ಹೆಗ್ಗದ್ದೆ ಏರಿಯಾ ಆಗಿರ್ತದೆ. ಇಲ್ಲಿಂದ ಇನ್ನೊಂದು 2 ಕಿಲೋಮೀಟರ್ ಮುಂದೆ ಮಾರನಹಳ್ಳಿಗೆ ನಾವು ಬಂದು ತಲುಪ್ತೇವೆ. ರಸ್ತೆಯನ್ನು ಮಾಡೋದ್ರ ಜೊತೆಗೆ ಕ್ವಾಲಿಟಿ ಆದಂಥ ರಸ್ತೆಯನ್ನು ಮಾಡಬೇಕು ಅನ್ನೋದು, ಕಳಪೆ ಗುಣಮಟ್ಟದ ಕೆಲಸ ಆಗ್ತಿದೆ ಅನ್ನೋದು ಇಲ್ಲಿಯ ಜನಗಳ ಆಕ್ರೋಶ ಆಗ್ತಿದೆ. ಒಂದೆಡೆ 7-8 ವರ್ಷಗಳಿಂದ ರಸ್ತೆ ಆಗದಿರೋಂಥದ್ದು 7-8 ತಿಂಗಳಲ್ಲಿ ರಸ್ತೆ ಆಗ್ತಿದೆ ಅಂತ ಖುಷಿ ಆಗ್ತಿದ್ರೆ, ಇನ್ನೊಂದೆಡೆ ಅದು ಕಳಪೆ ಕಾಮಗಾರಿಯಿಂದ ನಡೀತಾ ಇದೆ, ಅದು ನಾಳೆ ದಿನ ಇನ್ನೂ ತೊಂದರೆಗಳಿಗೆ ಅನುವು ಮಾಡಿಕೊಡ್ತಿದೆ ಅನ್ನೋದು ಸ್ಥಳೀಯರ ಆಕ್ರೋಶ ಮತ್ತು ಈ ರಸ್ತೆಯಲ್ಲಿ ದಿನನಿತ್ಯ ತಿರುಗುವಂಥ ಜನಗಳ ಆಕ್ರೋಶಕ್ಕೆ ಕಾರಣಕರ್ತವಾಗಿದೆ. ಕಳೆದ ತಿಂಗಳು ಈ ಗುಡ್ಡವನ್ನು ಕೊರೆಯುವಾಗ ಅದು ಲ್ಯಾಂಡ್ಸ್ಲೈಡ್ ಆಗಿತ್ತು. ಆ ಕಾರಣಕ್ಕೆ ಇಲ್ಲಿ ಸ್ವಲ್ಪ ಒಂದು 20 ಅಡಿ ಎತ್ತರವಾದ ತೊಡೆಗಳನ್ನು ಕಟ್ಟುವಂಥ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಅದು ಮೇಲ್ಗಡೆ ಕೊರೆದಿರುವಂಥ ಗುಡ್ಡ ಕುಸಿದು ಬಿದ್ದಿತ್ತು. ಆ ಕಾರಣಕ್ಕೆ ಇಲ್ಲೊಂದು ಸ್ವಲ್ಪ ಎತ್ತರವಾದ ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ ಅಷ್ಟೇ. ಕಾರಣ ನಿಮಗೆ ನೀಟಾಗಿ ಕಾಣಿಸ್ತದೆ. ಅದು ಮಳೆಗಾಲದಲ್ಲಿ ಆ ಕೆಲಸ ಮಾಡುವಾಗಾಗಿದ್ದರೆ ಎಲ್ಲಕ್ಕೆ ಕೆಲಸ ಮುಗಿದು ಬಿದ್ದೋಗಿರ್ತಿತ್ತು. ಅದು ಈಗಲೇ ಪ್ರಾಬ್ಲಮ್ ಆಗಿರೋದ್ರಿಂದ ಅದು ನೀವು ನೋಡ್ಬೋದು. ನೋಡಿ ಎಷ್ಟು ಎತ್ತರ ಇರುವಂಥ ಜಾಗ ಇದು. 100 ಅಡಿ 120 ಅಡಿ ಎತ್ತರ ಇರುವಂಥ ಜಾಗಕ್ಕೆ ಕೇವಲ 7-8-10 ಅಡಿ ಜಾಗ ಹೈಟ್ ಇರುವಂಥ ಒಂದು ತಡೆಗೋಡೆಯನ್ನು ನಿರ್ಮಿಸ್ತಾ ಇದ್ದಾರೆ ಇಲ್ಲಿ. ನಾವಿನ್ನೇನು ಸಕಲೇಶ್ಪುರದಿಂದ ಮಾರನಹಳ್ಳಿ ಕೇವಲ 14 ಕಿಲೋಮೀಟರ್ ರಸ್ತೆಯಲ್ಲಿ ದೋಣಗಲ್ನವರೆಗೆ ಸ್ವಲ್ಪ ಅಲ್ಲಲ್ಲೇ ಕೆಲಸ ಆಗಿದೆ, ಮತ್ತು ಇಲ್ಲೂ ಕೂಡ ಮಧ್ಯೆ ಅಲ್ಲಲ್ಲಿ ಕೆಲಸ ಆಗಿರುವಂಥದ್ದು. ಇದು ಹಾಸನ ಮಾರನಹಳ್ಳಿಯ ಕೆಲಸದ ಬಗ್ಗೆ ಮಾಹಿತಿ ಆಗಿರ್ತದೆ. ನಮಗೆ ಇಲ್ಲಿಂದ 26 ಕಿಲೋಮೀಟರ್ಗಳು, ಅಂದರೆ ಮಾರನಹಳ್ಳಿಯಿಂದ ಅಡ್ಡೊಳೆವರೆಗಿನ ರಸ್ತೆ 2 ಟೈಮ್ನಲ್ಲಿ 2013ರಲ್ಲಿ ಮತ್ತು 2018ರಲ್ಲಿ 2 ಸತಿ ಆಗಿರುವಂಥ ಸಿಮೆಂಟ್ ರಸ್ತೆ 13 ಕಿಲೋಮೀಟರ್ ರಸ್ತೆಗಳು. ನಾವು ಸರಾಗವಾಗಿ 26 ಕಿಲೋಮೀಟ್ರನ್ನ ಸಾಗುವಂಥದ್ದು. ಯಾಕೆಂದರೆ ಇಲ್ಲಿ ರಸ್ತೆಯನ್ನು ಕ್ಲೀನ್ ಮಾಡುವಂಥದ್ದು, ಡ್ರೈನೇಜ್ಗಳನ್ನು ಕ್ಲೀನ್ ಮಾಡುವಂಥದ್ದು, ಸೈಡ್ಗಳಿಗೆ ನೋಡಿ ಈ ಥರ ವೇಸ್ಟ್ ಟಾರ್ಗಳು ಇದ್ದದ್ದನ್ನು ಹಾಕಿರುವಂಥದ್ದು. ನಾವು ಸರಾಗವಾಗಿ ಈಗ 26 ಕಿಲೋಮೀಟ್ರ್ ಹೋಗ್ಬೋದು.
ಗುಂಡ್ಯ ನಾವೇನೀಗ ಶಿರಾಡಿ ಘಾಟ್ನಲ್ಲಿ ಗುಂಡ್ಯ ಪಾಸಾಗಿ ಅಡ್ಡೋಳೆವರೆಗೂ ನಾವು ಯಾವುದೇ ರೀತಿಯ ತೊಂದರೆ ಇಲ್ಲದ ಹಾಗೆ ಹೋಗ್ಬೋದು. ಇತ್ತೀಚೆಗೆ ಕಳೆದ ವಾರ ಈ 26 ಕಿಲೋಮೀಟರ್ನಲ್ಲಿ ಚೌಡೇಶ್ವರಿ ದೇವಸ್ಥಾನದಿಂದ ಗುಂಡ್ಯದವರೆಗೆ 6 ಕಿಲೋಮೀಟರ್ ಏನು ರಸ್ತೆ ಇರ್ತದೆ, ಅಲ್ಲಿಗೆ 10 ಹಂಪ್ಸ್ಗಳನ್ನು ಹಾಕಿರ್ತಾರೆ. ಮತ್ತು ಇನ್ನು ಶಿರಾಡಿ ಘಾಟ್ನಲ್ಲಿ ಕೂಡ ಆಲ್ಮೋಸ್ಟ್ ಒಂದು 15ರಿಂದ 20 ಹಂಪ್ಸ್ಗಳನ್ನು ಹಾಕಿರ್ತಾರೆ. ಈಗ ತುಂಬ ವೇಗವಾಗಿ ಓಡಾಡ್ತಿರುವಂಥ ವೆಹಿಕಲ್ಗಳಿಗೆ ತೊಂದರೆ ಆಗ್ತದೆ. ಮತ್ತು ಜೊತೆಗೆ ಅದು ಒಂದು ಸ್ಪೀಡ್ ಬ್ರೇಕರ್ ಹಾಕಿರುವಂಥದ್ದು ಒಳ್ಳೆಯದು, ಬಟ್ ತುಂಬ ಹತ್ತತ್ರಕ್ಕೆ ಹಾಕಿರುವಂಥದ್ದು ಗೇರ್ ಚೇಂಜ್ ಮಾಡುವಂಥ ಟೈಮ್ನಲ್ಲಿ ಅಪಘಾತಗಳಾಗುವಂಥದ್ದು ಕೂಡ ಆಗಿರ್ತದೆ. ಇದು 10 ವರ್ಷ ಆಗಿದೆ ಈಗ ನಮಗೆ ಈ ಸಿಮೆಂಟ್ ರಸ್ತೆಯನ್ನು ಮಾಡಿ. ನೋಡಿ, ಈ ಥರ ಕ್ವಾಲಿಟಿಯಾದ ರಸ್ತೆಯನ್ನು ನಮಗೆ ಈ ರಾಜ್ಕಮಲ್ ಕಂಪ್ನಿಯವರು ಮಾಡ್ತಾ ಇಲ್ಲ. ಈ ಕಾರಣಕ್ಕೆ ಈ ವಿಡಿಯೋದಲ್ಲಿ ಈ ರೋಡನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿಯಾದಂಥ ರಸ್ತೆಗಳನ್ನು ಮಾಡಿಕೊಟ್ಟಾಗ ಒಂದು 10 ವರ್ಷಗಳ ಕಾಲ 20 ವರ್ಷಗಳ ಕಾಲ ಯಾವುದೇ ರೀತಿಯ ತೊಂದರೆಗಳಿಗೆ ಬರಲಿಲ್ಲ ಅಂದರೆ ತುಂಬ ಹೆಲ್ಪ್ ಆಗ್ತದೆ. ಇದು ನಮ್ಮ ಶಿರಾಡಿ ಘಾಟ್, ನಾವೀಗ ಮಾರ್ನಹಳ್ಳಿವರೆಗೆ ಬಂದಿದ್ದೇವೆ. ಮಾರ್ನಹಳ್ಳಿವರೆಗೆ ಈ ವಿಡಿಯೋವನ್ನು ನಿಮಗೆ ತೋರಿಸ್ಲಿಕ್ಕೆ ಅಂತ ಕೆಸ್ಗನಹಳ್ಳಿ, ಹೆಗ್ಗದ್ದೆ, ಮಾರ್ನಹಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಅಡ್ಡೋಳೆಯಿಂದ ಈಗ ಆಲ್ಮೋಸ್ಟು ಮೌತಡೆ ಕನ್ಸ್ಟ್ರಕ್ಷನ್ನ ಕೆಲಸ ಎಷ್ಟೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.